ಗೃಹಲಕ್ಷ್ಮಿ ಯಾವ ಲಕ್ಷ್ಮಿನೂ ಬಂದಿಲ್ಲ ನಮಗಿನ್ನೂ. ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿ ಅಂತ ನಾನಿರೋದು ಒಂದೇ, ರಾಹುಲ್ ಗಾಂಧಿ ಇರೋದು ಒಂದೇ. ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರು ಆಗಬೇಕು ಮತ್ತು ಯಾಕೆ ಆಗಬೇಕು ಅಂತ? ನನ್ನ ಪ್ರಕಾರ ನರೇಂದ್ರ ಮೋದಿಯವರೇ ಆಗಬೇಕು. ಯಾಕೆ ಅಂತಂದರೆ ರೀಸನ್ ಇಷ್ಟೇ, ಬಿಫೋರ್ 90s ಮತ್ತು ಆಫ್ಟರ್ ನರೇಂದ್ರ ಮೋದಿ ಬಂದಮೇಲೆ ಪಾಕಿಸ್ತಾನ್ಗೂ ನಮ್ಗೆ ಯಾವ ಥರ ಒಂದು ಟಾಕ್ ಹೆಂಗಿದೆ ಅನ್ನೋದು. ಫಸ್ಟ್ ಹೇಗಿತ್ತು ಅಂದರೆ ಒಂದು ಟಗ್ ವಾರ್ ಇತ್ತು, ಬಟ್ ಈಗ ಅದಿಲ್ಲ, ಒಂದು ಪರ್ಫೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬ ಉತ್ತಮ ನಾಯಕ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರು ಬಂದು 10 ವರ್ಷ ಆಯ್ತು ಆಡಳಿತಕ್ಕೆ ಬಂದು, 2 ಸಲ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಬಂದಮೇಲೆ ಇಂಡಿಯಾದಲ್ಲಿ ಡೆವಲಪ್ ಆಗಿದೆಯಾ, ಇಂಡಿಯಾದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯಾ ಅಂತ? ಸರ್ ಡೆಫಿನೆಟ್ಲಿ ಡೆವಲಪ್ಮೆಂಟ್ ಅಂತೂ ಆಗಿದೆ. ಬಿಕಾಸ್ ಯಾಕೆಂದರೆ ನಾವು ನೋಡ್ತಾ ಹೋದರೆ ಡಿಜಿಟಲ್, ನಮ್ಮ ಇವಾಗ ಡಿಜಿಟಲ್ ಪೇ ಅನ್ನೋದು ಪ್ರತಿಯೊಂದು ಹಳ್ಳಿಯಲ್ಲೂ ಇದೆ. ನೀವು ಪ್ರತಿಯೊಂದು ಹಳ್ಳಿಗೆ ಹೋಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಟ್ರಾನ್ಸ್ಪರೆಂಟ್ ಆಗಿದೆ. ಅದರಿಂದಾಗಿ ಸ್ವಲ್ಪ ಜನ ಎಜುಕೇಟೆಡ್ ಆಗ್ತಿದ್ದಾರೆ. ಯಾವ ಥರ ಅಂತಂದರೆ ವೇ ಆಫ್ ದ ಅರ್ನಿಂಗಲ್ಲಿ ಎಜುಕೇಟೆಡ್ ಆಗ್ತಿದ್ದಾರೆ. ಸೊ ಅಮೌಂಟ್ ಯಾವ ಥರ ಟ್ರಾನ್ಸಾಕ್ಷನ್ ಮಾಡಬೇಕು ಏನು ಅನ್ನೋದು ಕೂಡ ಇಲ್ಲಿ ಡಿಜಿಟಲ್ ಇದರಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ ಸರ್. ಅಲ್ಲ, ಈ ಬಾರಿ MLA ಎಲೆಕ್ಷನಲ್ಲಿ ಕಾಂಗ್ರೆಸ್ನವರು ಒಂದು 5 ಗ್ಯಾರಂಟಿಗಳನ್ನ ತೋರಿಸಿ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಅವರು. ಈ ಬಾರಿ MP ಎಲೆಕ್ಷನಲ್ಲಿ ಸೆಂಟ್ರಲಲ್ಲೂ ಅದೇ ರೀತಿ ಏನಾದರೂ ಆಗ್ಬಿಡುತ್ತಾ ಅಂತ? ಸರ್ ಈಗ ಒಂದು ಇದನ್ನು ಪ್ರಾಮಿಸನ್ನು ಕೊಡೋದು ಈಸಿ, ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ. ಫಂಡ್ ಎಲ್ಲಿ ತರ್ತಾರೆ? ಫಂಡ್ ಎಲ್ಲಿದೆ? ಈಗ ಅವರೇ ಹೇಳ್ತಿದ್ದಾರೆ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಸಾಲಗಳಿದೆ ಇದ್ರ ದೇಶದ ಮೇಲೆ ಅಂತ. ಸೊ ಯಾವ ಥರ ಕೊಡ್ತಾರೆ ಅದನ್ನು ನಾವು ಥಿಂಕ್ ಮಾಡಬೇಕಲ್ಲ. ಸೊ ನಾವು ಏನು ಕರೆಕ್ಟಾಗಿ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ಎಲ್ಲ ಇದು ಮಾಡಿದ್ರೆ ಆಟೋಮೆಟಿಕ್ಲಿ ಅಲ್ಲಿ ಜನ್ರೇಟ್ ಆಗುತ್ತೆ. ಬಟ್ ಅಲ್ಲೇ ಇದಿಲ್ಲ ಅಂದರೆ ಇಲ್ಲಿಂದ ಇದಾಗುತ್ತೆ. ಈಗ ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗುವಂಥದ್ದು, ಅನುಕೂಲ ಆಗ್ತಿದೆಯಾ ಅಂತ? ಸರ್ ಇದರಲ್ಲಿ ಯಾವ ಥರ ಅಂದರೆ 50-50 ಅಂತ ಹೇಳ್ಬೋದು ಸರ್. ಬಿಕಾಸ್ ಯಾಕೆ ಅಂತಂದರೆ ನೀವು ಸಿಟಿ ವೈಸು ಬಂದಾಗ ಇಲ್ಲಿ ಯಾರೂ ಅಷ್ಟು ತಲೆ ಕೆಡಿಸ್ಕೋತಿಲ್ಲ. ಬಟ್ ಹಳ್ಳಿ ಕಡೆ ಹೋದರೆ ಸುಮಾರು ಜನ ಹೇಳೋದು ನಮಗೆ ಬಂದಿಲ್ಲ ಅದಾಗಿಲ್ಲ ಇದಾಗಿಲ್ಲ. ಸೊ ಫಸ್ಟ್ ಆಫ್ ಆಲ್ ನನ್ನ ಕೇಳಿದ್ರೆ ಈ ಗ್ಯಾರಂಟಿ ಸ್ಕೀಮ್ ಬಡವರು ಯಾರಿದ್ದಾರೆ, ಬಿಲೋ ಪಾವರ್ಟಿನಲ್ಲಿ ಯಾರಿದ್ದಾರೆ ಅವ್ರಿಗೆ ಕೊಡಲಿ, ಇಲ್ಲ ನಿರಾಶ್ರಿತರ ಆಶ್ರಮಗಳು ಯಾರು ನಡೆಸ್ತಿದ್ದಾರೆ ಅವ್ರಿಗೆ ಕೊಡಲಿ, ಅವ್ರಿಗೆ ಯೂಸ್ ಆಗುತ್ತೆ. ಸೊ ಬೇರೆಯವ್ರಿಗೆಲ್ಲ ಅದು ಯೂಸ್ ಇಲ್ಲ ಸರ್, ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಬೇಕಾದ್ರೆ. ಈ 5 ಗ್ಯಾರಂಟಿಗಳನ್ನ ಬಿಟ್ಟು ಜನರಿಗೆ ತುಂಬ ಅನುಕೂಲ ಆಗುವಂಥದ್ದು ಏನು ಮಾಡ್ಬೋದು ಸರ್? ತುಂಬ ಅನುಕೂಲ ಆಗೋದು ಅಂತಂದರೆ ಮೈನ್ ಸರ್ ನಾನು ಹೇಳೋದು ಹೆಲ್ತ್ ಕಾನ್ಷಿಯಸನ್ನು ಡೆವಲಪ್ ಮಾಡಿ ಸರ್. ಈಗ ಎಷ್ಟೋ ಹಾಸ್ಪಿಟಲ್ಸಲ್ಲಿ ನಾವು ಹೊರಗಡೆ ನೋಡೋಕ್ಕೆ ಬಿಲ್ಡಿಂಗ್ ಚೆನ್ನಾಗಿದೆ, ಬಟ್ ಒಳಗೆ ನೋಡಿದ್ರೆ ಏನೂ ಇಲ್ಲ. ಸೊ ಅದನ್ನು ಡೆವಲಪ್ ಮಾಡಲಿ, ಆಟೋಮೆಟಿಕ್ಲಿ ಇದಾಗುತ್ತೆ. ಇನ್ನು ನಮ್ಮ ರೂರಲ್ ಏರಿಯಾಗೆ ಬಂದರೆ ರೂರಲ್ ಏರಿಯಾದಲ್ಲಿ ಯಾರು ಬರ್ಬೋದು ಅಂದರೆ ಯಾವುದು ಪಕ್ಷ ಅಂತಲ್ಲ, ಅದು ನನಗೂ ಐಡಿಯಾ ಇಲ್ಲ ಸರ್. ಜನರಲ್ಲಿ ಇದ್ದಾರಲ್ವಾ, ಸೊ ಅವ್ರವ್ರ ಏರಿಯಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡುತ್ತಾರೋ ಅವ್ರು ಬರ್ತಾರೆ ಅಷ್ಟೇ. ಮುಂದಿನ ಪ್ರಧಾನಮಂತ್ರಿ ಹಂಗಾದ್ರೆ ನರೇಂದ್ರ ಮೋದಿ ಅನ್ನೋದು ನನ್ನ ಒಪಿನಿಯನ್. ಗೃಹಲಕ್ಷ್ಮಿ ಯಾವ ಲಕ್ಷ್ಮಿನೂ ಬಂದಿಲ್ಲ ನಮಗಿನ್ನೂ. ಇನ್ನೇನು MP ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರೋ ತಕ್ಕಲ್ಲೂ ನರೇಂದ್ರ ಮೋದಿನೇ. ಯಾಕೆ ಮತ್ತೆ ಅವರೇ ಆಗಬೇಕು ಅಂತ? ಯಾಕೆ ಅಂತಂದರೆ ದೇಶ ಉಳಿಬೇಕು ಅಂದರೆ ಅವರೇ ಬೇಕು. ಅಲ್ಲ, ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿ ಅಂತ ನಾನಿರೋದು ಒಂದೇ, ರಾಹುಲ್ ಗಾಂಧಿ ಇರೋದು ಒಂದೇ. ಸರಿ, ಈಗ ಅಲ್ಲ, ಈಗ 75 ವರ್ಷ ಅಷ್ಟೇ ಆಡಳಿತ ಮಾಡೋಕ್ಕಾಗೋದು ನರೇಂದ್ರ ಮೋದಿ. 75 ವರ್ಷ ಆದಮೇಲೆ ಆ ಪ್ಲೇಸ್ಗೆ ಇನ್ನೊಬ್ರು ಬರಬೇಕಾಗ್ತದೆ. ಈಗ LK ಅಡ್ವಾಣಿ 95 ಆದ್ರೂ ಅವ್ರಿಗೆ ಈಗ ಕೊಟ್ಟರು ಅವ್ರು ಮಾಡ್ತಾರೆ. ಹಂಗೆ ನರೇಂದ್ರ ಮೋದಿ ಅವರು ಮಾಡ್ತಾರೆ, ಅವ್ರು ಬದುಕಿರೋವರೆಗೂ ಮಾಡ್ತಾರೆ. ಅಲ್ಲ, BJPಲಿ ಒಂದು ರೂಲ್ಸ್ ಮಾಡಿದ್ದಾರೆ, ಅವರೇ 75 ವರ್ಷ ಅಷ್ಟೇ ಆಡಳಿತ ಮಾಡೋಕ್ಕಾಗೋದು ಅಂತ. ರೂಲ್ಸ್ ಮಾಡಬಾರ್ದಾಯಿತು, ಮಾಡಿಬಿಟ್ಟೆ ಅವ್ರು ಕೆಟ್ಟಿದ್ದು. ಈಗ ಮೋದಿನ ಬಿಟ್ಟರೆ ಆ ಪ್ಲೇಸ್ಗೆ ಇನ್ಯಾರು ಯೋಗ್ಯತೆ ಇದೆ ಅಂತ? ಯೋಗಿ ಆದಿತ್ಯನಾಥ್, ಇಲ್ಲ ಅಂದರೆ ಅಮಿತ್ ಶಾನೂ ನಡೀತದೆ. ಅಮಿತ್ ಶಾನೂ ನಡೀತದೆ, ಆದರೂ ನಡೀತದೆ. ಓಕೆ, ಮೋದಿ ಅವ್ರು ಬಂದಮೇಲೆ ಏನಾದರೂ ಬದಲಾವಣೆ ತಂದಿದ್ದಾರೆ ಭಾರತದಲ್ಲಿ, ಡೆವಲಪ್ ಮಾಡಿದ್ದಾರೆ? ಬದಲಾವಣೆ ಬಂದಿರೋದು ಮೋದಿ ಬಂದ ಮೇಲೇ. ಮೋದಿ ಮೇಲೆ ನಂಬಿಕೆ ಇದೆ, ದೇಶ ಉಳಿಬೇಕು, ಮಕ್ಕಳು ಉಳಿಬೇಕು, ನಾವು ಉಳಿಬೇಕು, ಮುಂದೆ ದೇಶ ಫ್ಯೂಚರ್ ಭವಿಷ್ಯ ಎಲ್ಲ ಯೋಚನೆ ಮಾಡಿದರೆ ಮೋದಿನೇ ಬೇಕು. ಅಲ್ಲ, ಈ ಸರಿ ಸ್ಟೇಟಲ್ಲಿ ಕಾಂಗ್ರೆಸ್ನ ಬಹುಮತದಿಂದ ಗೆಲ್ಲಿಸ್ಬಿಟ್ರು ಜನ, ಸೆಂಟ್ರಲಲ್ಲೂ ಹಂಗೆ ಮಾಡಿಬಿಡ್ತಾರೆ ಈ ಬಾರಿ ಅಂತ? ಸೆಂಟ್ರಲಲ್ಲಿ 100 ಬರಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.